ಸುಮಾರು ಮುಳಬಾಗಿಲು ತಾಲೂಕಿನಲ್ಲಿ 300ಕ್ಕೂ ಹೆಚ್ಚು ಜನಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಹಾಯಧನವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಿದ್ದಾರೆ. ನಾನು ಕಂಡಂಗೆ ಯಾವುದೇ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅಥವಾ ಅಪಘಾತದಲ್ಲಿ ಮರಣ ಹೊಂದಿದ ನಂತರ ಮಾನ್ಯ ಶಾಸಕರನ್ನ ಸಂಪರ್ಕಿಸಿದಾಗ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅಷ್ಟು ಶೇಕಡ 100ಕ್ಕೆ 100ರಷ್ಟು ಅರ್ಜಿಗಳನ್ನ ವಿಲೇವಾರಿ ಮಾಡಿ ಪ್ರತಿಯೊಬ್ಬರಿಗೂ ಸಹ ಪರಿಹಾರನ್ನ ತಂದುಕೊಟ್ಟಿರೋದು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಅದರಿಂದ ಸಾಹೇಬರಿಗೆ ಅವರ ಶ್ರಮಕ್ಕೆ, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲಿ ಅಷ್ಟು ಈಸಿಯಾಗಿ ಹಣವನ್ನು ಮಂಜೂರು ಮಾಡಲ್ಲ. ಹೆಚ್ಚು ನಮ್ಮ ಸಂವಿಧಾನ ಸಭೆಯಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಇದುವರೆಗೂ ನೂತನ ಶಾಸಕರು ಅತಿ ಹೆಚ್ಚು ಪ್ರಶ್ನಾವಳಿಗಳನ್ನ ಹಾಕಿದ್ದಾರೆ, ಶಿಸ್ತನ್ನ ಪಾಲನೆ ಮಾಡಿದ್ದಾರೆ. ಅಲ್ಲಿ ಅದಕ್ಕೆ ಮಾನ್ಯ ಸ್ಪೀಕರ್ ಸಾಹೇಬರು ಸಹ ಅಭಿನಂದನೆ ಸಲ್ಲಿಸಿದ್ದಾರೆ. ಅದರಿಂದ ಅವರ ಬದ್ಧತೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಹ ಯಾವುದೇ ಒಂದು ಅರ್ಜಿಯನ್ನ ತಿರಸ್ಕರಿಸದೆ ಇವತ್ತು ಒಂದು ಪರಿಹಾರವನ್ನ ಮಂಜೂರು ಮಾಡಿಕೊಡ್ತಾ ಇದ್ದಾರೆ. ಸರ್, ಸಮಸ್ತ ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತಾ ತಮ್ಮ ಕರ್ತವ್ಯವನ್ನ ತಾವು ಮಾಡ್ತಾ ಇರೋದ್ರಿಂದ ತಮಗೆ ವಂದನೆಗಳನ್ನು ನಡೆಸಿ ಮಾತನಾಡುತ್ತಾರೆ.